ಸಮನೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಈ ಕಡೆ ದಕ್ಷಿಣ ನಮ್ಮ ಈ ರಾಜ್ಯಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಬಹಳ ಅತ್ಯಂತ ಬೇಡಿಕೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಸುಮಾರು 1956 ಕರ್ನಾಟಕ ಏಕೀಕರಣ ಆದದ್ದು. ಆವಾಗ ರಾಜ್ಯ ಪುನರ್ವಿಂಗಡಣೆ ಮಾಡುವಾಗ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಈ ಕಡೆ ನಮ್ಮ ಕರಾವಳಿ ಭಾಗ, ಇದಾಗ್ಬಿಡ್ಲ ಹೌದಾ, ಕರಾವಳಿ ಭಾಗ, ಮಂಗಳೂರು, ಉಡುಪಿ, ಕಾರವಾರ, ಇಲ್ಲಿ ಬಂದರುಗಳ ಬೆಳವಣಿಗೆ, ಬಂದರುಗಳ ಅಭಿವೃದ್ಧಿ ಒಂದು ಕಡೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕದ 56 ಎಲ್ಲ ಕರ್ನಾಟಕ ಒಂದಾಯಿತು. ಈ ಬೇಡಿಕೆಗಳು ಮಾತ್ರ ಹಾಗೆ ಉಳಿದಿದೆ. ಸುಮಾರು ನಿಮ್ಗೆ ಹೇಳೋದಾದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ. ಯಾಕೆ ಅಧಿವೇಶನ ಮಾಡಬೇಕು? ಅಲ್ಲಿ ಒಂದು ಅಧಿವೇಶನ ನಡೆದರೆ ಉತ್ತರ ಕರ್ನಾಟಕ ಭಾಗ, ಹೈದರಾಬಾದ್ ಕರ್ನಾಟಕ ಭಾಗದ ಬಗ್ಗೆ ಸಮಗ್ರ ಚರ್ಚೆ ಆಗತ್ತೆ ಅಂತೇಳಿ ಇದುವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಯಾವುದೇ ಕಾರಣಕ್ಕೂ ಸುಮಾರು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. MESನ ನಿಷೇಧ ಮಾಡಿ, ಇದು ಬಹಳ ಗಡಿನಾಡಿಗೆ ಬಹಳ ಅಪರಾಧ. ಇದು ಇವ್ರನ್ನ ಮಹಾರಾಷ್ಟ್ರದಲ್ಲಿ ಹೋಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲಿ MES ಯಾಕೆ ಬೇಕು ಅನ್ನೋದು ಇದು ಪ್ರಶ್ನೆ. ಜೊತೆಗೆ ಮಹದಾಯಿ, ಕಳಸಾ ಬಂಡೂರಿ, ಈ ಕಡೆ ಮೇಕೆದಾಟು, ಇದು ನಿರಂತರವಾಗಿ ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಭಾಷೆಯವರು ಎಲ್ಲ ಕಡೆ ನುಗ್ಗಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಈ ರಾಜ್ಯದಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಪರಭಾಷೆಯವರಿಂದ. ಬಹಳ ಪರಭಾಷೆಯವರು, ಮಾದಕ ವಸ್ತುಗಳು ಅವರೇ, ಅತ್ಯಾಚಾರಗಳು ಅವರೇ, ಸೂಲಿಗೆ ಅವರೇ, ಕಳ್ಳತನ ಅವರದೇ, ಕೊಲೆ ಅವರದೇ, ಎಲ್ಲ ನಿರಂತರವಾಗಿ ನಡೀತಾ ಇದೆ. ಇದು ನಿಜಕ್ಕೂ ಬಹಳ ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡಬೇಕು. ಯೋಚನೆ ಮಾಡ್ತಾ ಇಲ್ಲ. ಈಗ ಬಹಳ ಅತ್ಯಂತ ನಡೀತಕ್ಕಂಥ ನಮ್ಮ ಇದೆಲ್ಲ ನೋಡಿದಾಗ ಈ ಅನ್ಯಾಯಗಳೆಲ್ಲ ಹೊರಗಡೆಯವರಿಂದಲೇ ಜಾಸ್ತಿ ನಡೀತಾ ಇದೆ. ಇದ್ರ ಬಗ್ಗೆ ಪರಭಾಷೆಯವರನ್ನ ಯಾವ ರೀತಿ ನೋಡಬೇಕು ಅನ್ನೋದು ಸರ್ಕಾರಕ್ಕಿಲ್ಲ. ಮತ್ತು ಕನ್ನಡಿಗರ ಉದ್ಯೋಗ, ಇವ್ರ ನೀತಿನೇ ಇಲ್ಲ ಸರ್ಕಾರಕ್ಕೆ. ಸರೋಜಿನಿ ಮಹಿಷಿ ವರದಿ ಇತ್ತು ಹಿಂದೆ, ಅದನ್ನು ಮೂಲೆಗುಂಪು ಮಾಡಿದ್ರು. ಅದಾದಮೇಲೆ ಮತ್ತೊಂದು ವಿಧೇಯಕವನ್ನು ತಯಾರು ಮಾಡಿದ್ರು, ಮಂತ್ರಿಮಂಡಲದಲ್ಲಿ ಒಪ್ಪಿಗೆ ತಗೊಂಡ್ರು, ಶಾಸನಸಭೆಗೆ ಬರಲಿಲ್ಲ. ಮತ್ತು ಕನ್ನಡಿಗರ ಉದ್ಯೋಗದ ಬಗ್ಗೆ ನೀವೇನು ಮಾಡೋಕ್ಕೆ ಸಾಧ್ಯ? ನೀವೇನಾದರೂ ಒಂದು ಷರತ್ತಿಲ್ಲದೆ ಇದ್ದರೆ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಹೊರಗಡೆಯ ಕಾರ್ಖಾನೆಗಳು, ಖಾಸಗಿ ಕಾರ್ಖಾನೆಗಳು, ಸರ್ಕಾರ ಒಂದೇ ಅಲ್ಲ, ಖಾಸಗಿ ಕಾರ್ಖಾನೆಗಳು
ಕೇಂದ್ರದ ರೈಲ್ವೆ ಇಲಾಖೆ ಮತ್ತು ಬ್ಯಾಂಕುಗಳು, ಇಲ್ಲಿ ನಾವು ಸ್ಪಷ್ಟವಾಗಿ ಸರ್ಕಾರ ಮಸೂದೆಯನ್ನು ಮಾಡಿ ಅವರ ಮೇಲೆ ನಾವು ಒತ್ತಡವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ತೆಗೆದುಕೊಳ್ಳೋಕ್ಕಾಗಲ್ಲ. ಮಸೂದೆಗಳು ITBT ಅವರ ಒತ್ತಾಯಕ್ಕೆ ಆ ಮಸೂದೆಯನ್ನು ಹಿಂದಕ್ಕೆ ಪಡೆದರು. ಮಸೂದೆಯನ್ನು ಶಾಸನಸಭೆಗೆ ತರೋದಕ್ಕೆ ಆಗಲಿಲ್ಲ. ಈ ಥರ ಅನೇಕ ವಿಚಾರಗಳ ಬಗ್ಗೆ ಕರ್ನಾಟಕದಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ನಾವು ಈ ರಾಜ್ಯಕ್ಕಾಗಿ, ರಾಜ್ಯದ ಅಭ್ಯುದಯಕ್ಕಾಗಿ ನಿರಂತರವಾಗಿ ಹೋದ 22ನೇ ತಾರೀಕು ಕರ್ನಾಟಕ ಬಂದ್, ಆ ಬಂದ್ನಲ್ಲಿ ಮಂಡ್ಯ ಜಿಲ್ಲೆ ಅದ್ಭುತವಾದಂಥ ಪ್ರತಿಕ್ರಿಯೆ ಕೊಟ್ಟರು. ಅದ್ಭುತವಾಗಿ ಮಂಡ್ಯ ಜಿಲ್ಲೆ ಇಡೀ ಕನ್ನಡಿಗರ 1ನೇ ಜಿಲ್ಲೆ ಆಗೋಯ್ತು. ಎಲ್ಲಿ ನೋಡಿದ್ರು ಮಂಡ್ಯ ಬಂದ್ ಅಂತೇಳಿ ಬಹಳ ಚೆನ್ನಾಗಿ ಇದಾಯಿತು. ನಾನು ಈ ಸಂದರ್ಭದಲ್ಲಿ ಇಡೀ ಮಂಡ್ಯ ಜಿಲ್ಲೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಬೇರೆ ಕಡೆನೂ ಆಗಿರಲಿಲ್ಲ ಅಂತಲಲ್ಲ, ಬೆಳಗಾವಿ ಆಯಿತು, ಬೇರೆ ಕಡೆ ಆಯಿತು, ಬಸ್ ಹತ್ತೋದಕ್ಕೆ ಜನ ಇರಲಿಲ್ಲ, ಬಸ್ ನಿಲ್ದಾಣಗಳಿದಾಗಿದೆ, ಭಾಳ ಚೆನ್ನಾಗಿ ಬಂದು ಇಡೀ ಕರ್ನಾಟಕ ಉದ್ದಗಲಕ್ಕೂ ಆಯಿತು. ಈಗ ನಾವು ಮತ್ತೊಂದು ಅದ್ಭುತವಾದಂಥ ಚಳವಳಿ 26ನೇ ತಾರೀಕು, ಇದೇ 26ನೇ ತಾರೀಕು ವಿನೂತನವಾಗಿ, ವಿಶೇಷವಾಗಿ ಇದಕ್ಕೆ ಯಾರ ನನ್ನ ಬೆಂಬಲ ನಿನ್ನ ಬೆಂಬಲ ಅಂತಕ್ಕಂಥ ವಿಚಾರ ಅಲ್ಲ. ಇದಕ್ಕೆ 26ನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯಿ ಹೊಡೆಯುವ ಚಳುವಳಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ಅಂದ್ರೆ ಅಲ್ಲಿ ಹೊಡಿಬೋದು. ರಸ್ತೆಯಲ್ಲಿ ಹೊಡಿಬೋದು, ದೇವಸ್ಥಾನದಲ್ಲಿ ಹೊಡಿಬೋದು, ಮನೆಯಲ್ಲಿ ಹೊಡಿಬೋದು, ಮಸೀದಿಲಿ ಹೊಡಿಬೋದು, ಆಫೀಸ್ನಲ್ಲಿ ಹೊಡಿಬೋದು. ಎಲ್ಲಿ ಅಂದ್ರೆ ಅಲ್ಲಿ ಒಂದು ಕಾಯಿ ತಗೊಳ್ಳೋದು, ಹೊಡೆಯೋದು, ಕನ್ನಡಿಗರ ಬೇಡಿಕೆ ಈಡೇರಲಿ ಅಂತೇಳಿ. ಇದು ರಾಜ್ಯಕ್ಕೆ ಒಂದು ಹೊಸ ಇದರ ಪ್ರಕಾರ ನಮ್ಮ ಅಂದಾಜು ಸುಮಾರು ಇಡೀ ರಾಜ್ಯಾದ್ಯಂತ 6.5 ಕೋಟಿ ಜನದ ಮೇಲಿದೆ. ಕನಿಷ್ಠ 2 ಕೋಟಿ ಈಡ್ಗಾಯ ಆದರೂ ಇಡೀ ರಾಜ್ಯದಲ್ಲಿ ಹೊಡಿಬೇಕು. ಇದು ದೇಶದ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದ ಪರಿಸ್ಥಿತಿ ಎಷ್ಟು ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ದು. ಈ ಬಗ್ಗೆ ಎಲ್ಲ ಕಡೆ, ಮಂಡ್ಯದಲ್ಲೂ ನಮ್ಮ ಸ್ನೇಹಿತರುಗಳು ಭಾಳ ಅದ್ಭುತವಾಗಿ ಈಡ್ಗಾಯಿ ಹೊಡೆಯೋ ಮೂಲಕ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಮತ್ತು ರಾಜ್ಯದ ಉದ್ದಗಲಕ್ಕೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ಚಿಂತನೆಯನ್ನು ಮಾಡಿದ್ದೇವೆ. ಇದು ಎಲ್ಲ ಕಡೆಯೂ ಇದರ ಬಗ್ಗೆ ಭಾಳ ಅದ್ಭುತವಾಗಿ ಇದು ಗಮನ ಸೆಳೀತಾ ಇದೆ. ಇದೊಂದು ವಿನೂತನವಾಗಿ ಇರ್ತಕ್ಕಂಥ ಚಳವಳಿ. ಇದನ್ನು ಎಲ್ಲಿ ಯಾರು ಬೇಕಾದರೂ ಹೊಡಿತಕ್ಕಂಥದ್ದು ಒಂದು ಗಂಭೀರವಾದ ಪರಿಸ್ಥಿತಿ ಅಂತೇಳಿ ನಾನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಯಾವುದು ಪ್ರಮುಖವಾದ ಬೇಡಿಕೆಗಳು MES ನಿಷೇಧ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಪರಭಾಷೆ ದಬ್ಬಾಳಿಕೆ, ಪರಭಾಷೆ ಚಿತ್ರಗಳ ಬಹಿಷ್ಕಾರ, ಕೇಂದ್ರದ ಮಲತಾಯಿ ಧೋರಣೆ, ಆಯವ್ಯಯದಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿರ್ತಕ್ಕಂಥದ್ದು, ಈ ಥರ ಸುಮಾರು ಸಮಗ್ರ ಕರ್ನಾಟಕದ ಬೇಡಿಕೆ
ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಮೈಸೂರು ಮತ್ತು ಕರಾವಳಿ ಜಿಲ್ಲೆಗಳು, ಗಡಿನಾಡು ಮತ್ತು ಹೊರಗಡೆ ಕಾಸರಗೋಡು, ಮಡಕಶಿರ, ತಾಳ್ವಾಡಿ, ಹೊಸೂರು, ಅಕ್ಕಲಕೋಟೆ, ಸೊಲ್ಲಾಪುರ, ಇದೆಲ್ಲ ಹೊರಗಡೆ ಗಡಿನಾಡು. ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಇದನ್ನು ನಮ್ಮ ಸರ್ಕಾರದವರಾದರೂ ಒಬ್ಬ ಮಂತ್ರಿ ಆದವರು ಅಲ್ಲಿಗೆ ಹೋಗಿ ನಿಮ್ಮ ಗಡಿನಲ್ಲಿ ಏನೇನಾಗ್ತಾ ಇದೆ, ಈಗ ಏನಾಗಿದೆ ಅಂತಂದರೆ ಎಲ್ಲ ಕಡೆ ಅವರು ಅವರ ಭಾಷೆಯ ಶಾಲೆಗಳನ್ನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳನ್ನೆಲ್ಲ ರದ್ದು ಮಾಡಿದ್ದಾರೆ. ಕಾಸರಗೋಡ್ಲು ಮಾಡಿದ್ದಾರೆ, ಈ ಕಡೆ ತಾಳ್ವಾಡಿಯಲ್ಲಿ ಮಾಡಿದ್ದಾರೆ, ಹೊಸೂರಲ್ಲಿ ಮಾಡಿದ್ದಾರೆ, ಮಡಕಶಿರಾದಲ್ಲಿ ಮಾಡಿದ್ದಾರೆ, ಇದರ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದು ಆ ಕಾಲದಲ್ಲಿ 1956ರಲ್ಲಿ ನಮಗೆ ಬರಬೇಕಾಗಿತ್ತು, ಹೊರಗಡೆ ಉಳಿತು. ಇವತ್ತವರೆಗೂ ಗಡಿನಾಡಿನ ಜನ, ಹೊರನಾಡಿನ ಜನರ ಬಗ್ಗೆ ನಾವು ಒಂದು ಪ್ರಾಮಾಣಿಕವಾಗಿ ಚಿಂತನೆ ಆಗಲಿಲ್ಲ, ಚಿಂತನೆ ಮಾಡಬೇಕಾಗಿತ್ತು. ಯಾವುದೋ ಹಿಡ್ಕೈನ ಮನೆ ಹತ್ರ ಹೊಡ್ಕೊತೀರಿ ಹೊಡೀರಿ ಅಂತಿದ್ದೀರಲ್ಲ, ಶಾಸಕರುಗಳ ಮನೆಗಳು ಹೊಡೆದ್ರೆ ಪರಿಣಾಮ ಬೀರುತ್ತೆ. ಶಾಸಕರುಗಳು ಅವ್ರ ಮನೆ ಮುಂದೆ ಹೊಡೆದ್ರೆ ಅವ್ರನ್ನ ದೊಡ್ಡ ಮನುಷ್ಯರು ಮಾಡ್ದಂಗೆ ಆಗುತ್ತೆ. ಅವ್ರ ಮನೆ ಮುಂದೆ ಹೊಡಿಬೇಕಾಗಿಲ್ಲ, ಎಲ್ಲಿ ಅಂದ್ರೆ ಹೊಡಿತೀವಿ. ತೆಂಗಿನಕಾಯಿ ಮಾರ್ಕೆಟ್ 50 ರೂಪಾಯಿ ಆಗಿದೆ, ಕಾಯಿ ಹೊಡೀರಿ ಅಂತಿದ್ದೀರಲ್ಲ. 50,000 ಅಲ್ಲ, 50 ರೂಪಾಯಿ. ಇವತ್ತೊಂದು ನಾಯಿ 50 ಕೋಟಿ ರೂಪಾಯಿ ಕೊಟ್ಟು ಒಂದು ನಾಯಿ ತಂದಿದ್ದಾರೆ. 50 ಕೋಟಿ ಒಂದು ನಾಯಿಗೆ, 50 ಕೋಟಿ. ಏನು ಹಣೆ ಬರ ಇದು? ನಾವೆಲ್ಲೂ ನೋಡಿರಲಿಲ್ಲ. 50 ಕೋಟಿಗೆ ಒಂದು ನಾಯಿ. ಈ ಪರಿಸ್ಥಿತಿ ನಮ್ಮ ದೇಶ, ನಮ್ಮ ರಾಜ್ಯ. ಒಂದು ನಾಯಿಗೆ 50 ಕೋಟಿ. ಇನ್ನು ಸಾಮಾನ್ಯ ಜನಗಳ ಗತಿ, ಬಡವರ ಗತಿ ಏನು, ಬೀದಿಲಿರೋ ಗತಿ ಏನು, ಈ ಹೊರಗಡೆ ಇರ್ತಕ್ಕಂಥ ಗತಿ ಏನು, ಜೀವನದ ಪ್ರಶ್ನೆ ಏನು, ಇವೆಲ್ಲ ನೋಡಿದಾಗ ಅವನು ಆರಾಮಾಗಿ ನಾಯಿ ಹಿಡ್ಕೊಂಡು ಕೂತಿದ್ದ. ಈಗ ಅವನ ಮೇಲೆ ಗಿಡಿಯಲ್ಲಿ ರೈಡ್ ಮಾಡಿದರೆ, ಈಗ ಅದು ಏನೇನೋ ಹೇಳ್ತಾ ಇದ್ದಾನೆ ಅವನು. ನಾನು ತಂದಿಲ್ಲ ಅಂತ ಹೇಳ್ತಾನೆ, ಅದು ಯಾರೋ ಹೇಳ್ಕೊಟ್ಟಿದ್ದಾರೆ ತಂದಿಲ್ಲ ಅಂತ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ 50 ಕೋಟಿ ನಾಯಿ, ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು. ನಾವು ಕೇಳಿರಲಿಲ್ಲ 50 ಕೋಟಿ. ಸಾಮೂಹಿಕವಾಗಿ ಕಾಯಿ ತಂದಿದ್ದೀವಿ ಸರ್. ಈಗ ಹೊಡಿತೀವಿ. ಮೊದಲು ಇವತ್ತು ನೀವು ಎಲ್ಲಿ ಹೊಡಿತೀರಾ? ಬೆಂಗಳೂರು. ನಮ್ಮದು, ನಾನು ಬೆಂಗಳೂರಲ್ಲೇ ಹೊಡಿತೀನಿ, ಬೆಂಗಳೂರಲ್ಲಿ ಹೊಡಿತೀನಿ, ಬೆಂಗಳೂರು ಹೊಡಿತೀನಿ. ತೀರಾ ಇನ್ನೂ ಈ ಚಿಂತನೆ ಎಲ್ಲಿ ಅಂತಿಲ್ಲ. ಅಕಸ್ಮಾತ್ ಬಂದ್ರೆ ಮಂಡ್ಯಕ್ಕೆ ಬಂದರೂ ಬರ್ತೀನಿ, ಅದರಲ್ಲಿ ಇಲ್ಲ. ಈಗ ಅಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ ಅಲ್ಲಿ ಹೊಡೆದು ಮಂಡ್ಯಕ್ಕೆ ಬರ್ತೀನಿ ಬಿಡಿ. ಇಲ್ಲೇ ಹೊಡೆಯೋಣ. ಮಂಡ್ಯದಲ್ಲಿ ಯಾಕೆ ಹೊಡಿತೀವಿ ಅಂದರೆ, ಮಂಡ್ಯ ಬಂದು ಯಶಸ್ವಿ ಆಯಿತು, ಸಂಪೂರ್ಣ ಮಾಡಿದ್ದಾರೆ. ಅದರಿಂದ MES ಸಂಘಟನೆ MESನವರು ನಿಮ್ಗೆ ಹೇಳೋದಾದ್ರೆ, MESನವರು, ಶಿವಸೇನೆಯವರು, ಮರಾಠಿಗಳು, ನಮ್ಮ BJP, ಕಾಂಗ್ರೆಸ್, JDS ಎಲ್ಲರಿಗೂ ಬೇಕಾದವರು ಅವರು, ಎಲ್ಲರಿಗೂ ಸ್ನೇಹಿತರು. ಬೆಳಗಾವಿಯಲ್ಲಿರುವ ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ಪಕ್ಷಗಳಿಗೆ, ಎಲ್ಲರಿಗೂ ಸ್ನೇಹಿತರು. ನಿಮ್ಗೆ ಹೇಳೋದಾದರೆ BJP ಮೇಯರ್ ಅಲ್ಲಾಗಿರೋನು, ಆದರೆ ಅವನು ಮರಾಠಿ. ಸಂಭಾಜಿ ಪ್ರತಿಮೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಾರಿ ಹೇಳಿದ್ರು, ನಿಮಗೂ ಜ್ಞಾಪಕ ಇರ್ಬೋದು, ನನಗೆ ಈ ರಾಜ್ಯ ಬೆಳಗಾವಿ ಏನಾದರೂ ಸುಪ್ರೀಂ ಕೋರ್ಟ್ ಆಗಲಿ, ಯಾವುದೇ ಆಯೋಗ ಆಗಲಿ, ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಸೇರಿಸ್ತೀವಿ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿದರು.
ನಾನೇನು ಹೇಳಿದ್ದೆ, ಅಲ್ಲಿವರೆಗೂ ಕಾಯೋದು ಬೇಡ, ಈಗಲೇ ಹೊರಟೋಗ್ಬಿಡಿ ಅಂತ ಹೇಳಿದ್ದೇನೆ. ಅಲ್ಲಿವರೆಗೆ ಯಾಕೆ ಕಾಯಬೇಕು ನೀವು? ಈಗಲೇ ನೀವು ಹೋಗೋದಾದ್ರೆ ಗಡಿಯವರೆಗೂ ಬರ್ತೀವಿ, ನಿಮ್ಮನ್ನು ಬಳುವಳಿ ಮಾಡ್ತೀವಿ, ಹೋಗಿ ಅಂತ. ಅವ್ರು ಯಾರಿಗೂ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳಿಗೆ ಇರುವ ಬದ್ಧತೆ, ಪ್ರಾಮಾಣಿಕತೆ, ಹೋರಾಟ ಯಾರಿಗೂ ಇಲ್ಲ. ಅಲ್ಲಿ ಎಲ್ಲ ಪಾರ್ಟಿಯವರು ಸಂಪೂರ್ಣ ಮರಾಠಿ ಪರ, ಸಂಪೂರ್ಣ MES ಪರ. ಅಧಿಕಾರಿಗಳು ಭದ್ರ ಇಲ್ಲ, ಅಲ್ಲಿ ಪೊಲೀಸ್ ಭದ್ರ ಇಲ್ಲ. ಈ ಥರ ಅನೇಕ ನೋವಿನಲ್ಲಿ ಬೆಳಗಾವಿಯಲ್ಲಿ ಕನ್ನಡಿಗರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆಯಲ್ಲ, ಈಗ ನಾನು ಇವತ್ತವರೆಗೂ ಜಾತಿ ಬಗ್ಗೆ ಮಾತಾಡಿಲ್ಲ ನನ್ನ ಜೀವನದಲ್ಲಿ, ಇವತ್ತವರೆಗೂ. ಅದ್ಯಾಕೆ ಅವರು ಮಾಡೋಕೊಂಡಿದ್ದಾರೋ ಗೊತ್ತಿಲ್ಲ. ಈ ಸ್ಪೀಡು ಭಾಷೆ ಮೇಲಿಲ್ಲ, ರಾಜ್ಯದ ಅಭಿವೃದ್ಧಿ ಮೇಲಿಲ್ಲ, ರಾಜ್ಯದ ಕಲ್ಯಾಣದ ಬಗ್ಗೆ ಏನಿಲ್ಲ. ಇದು ನನಗೆ ಅರ್ಥ ಇಲ್ಲ. ಎಲ್ಲರೂ BJPಯವರಿರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತು ಯಾವುದೇ ಪಾರ್ಟಿ ಇರ್ಬೋದು, ಎಲ್ಲರೂ ಇವತ್ತು ಜಾತಿ ಬಗ್ಗೆ ಏನು ಹೊರಟಿದ್ದಾರೆ. ನಮ್ಮ ರಾಜ್ಯ ಉದಯವಾದದ್ದು ಭಾಷೆಯ ಆಧಾರದ ಮೇಲೆ, ಭಾಷಾವಾರ ಪ್ರಾಂತ್ಯ ಕರ್ನಾಟಕ ಏಕೀಕರಣ 1956 ನವೆಂಬರ್ 1 ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಅದು ಆವತ್ತು ಉದ್ಘಾಟನೆ ಆಯಿತು. ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದ್ರು. ನಮ್ಮಲ್ಲಿ ಮೈಸೂರಿನಲ್ಲಿ ಇಡೀ ಕರ್ನಾಟಕ ಆಗಬೇಕು ಅಂತ ಹೇಳ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರು, ಶಾಂತವೇರಿ ಗೋಪಾಲ್ ಗೌಡರು, ಆರ್ ಅನಂತರಾಮ, ಈ ಥರ ಬಹಳ ಅನೇಕರು ಕರ್ನಾಟಕಕ್ಕೆ. ಇದು ಅನೇಕರ ಶ್ರಮ ಹೋರಾಟದಲ್ಲಿ ಸಮಗ್ರ ಕರ್ನಾಟಕ ಇದಾದದ್ದೇನು ಭಾಷೆಯ ಆಧಾರದ ಮೇಲೆ ಕರ್ನಾಟಕ ಆದದ್ದು, ಜಾತಿಯ ಆಧಾರ ಅಲ್ಲ. ಇವತ್ತು ಜಾತಿಯ ಕರ್ನಾಟಕ ಆಗ್ತಾ ಇದೆ. ನಾನು ಅಂದಿನ ಇಂದಿನವರೆಗೂ ನನಗೆ ಈ ಜಾತಿಯ ಬಗ್ಗೆ ಅಂತ ಬಹಳ ಪ್ರಶ್ನೆನೇ ಇಲ್ಲ. ನಾವು ಬಹಳ ಗಂಭೀರವಾಗಿರಬೇಕಾಗಿದೆ. ಬಸವಣ್ಣವ್ರು ಹೇಳ್ತಾರೆ, ಇವ ನಾರವ, ಇವ ನಮ್ಮವ, ಇಂಥ ಅದ್ಭುತವಾದ ಮಹಾಮಹಿಮರುಗಳೆಲ್ಲ ಹೇಳ್ತಾರೆ. ಕುಲವೆಂದು ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಕನಕದಾಸ್. ಈ ಥರ ಅನೇಕರು ಹೇಳಿದ್ದಾರೆ. ಯಾವುದು ರಾಜ್ಯ ಬೇಕಾಗಿಲ್ಲ, ದೇಶ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಇವರು ಈ ರೀತಿ ಒಬ್ಬರಿಗೊಬ್ಬರು ಯಾರು ಒಂದು ಪಾರ್ಟಿ ಅಂತ ಇಟ್ಟುಬಿಡಿ, ಎಲ್ಲರೂ ಇದರಲ್ಲಿ ಗಂಭೀರವಾಗಿ ಹೊರಟಿದ್ದಾರೆ. ಇದು ಮುಂದೆ ನಮ್ಮ ರಾಜ್ಯದ ಗತಿ ಏನಾಗುತ್ತೋ ಅನ್ನೋದು ಬಹಳ ಯೋಚನೆ. ನಾನು ಕ್ಯಾಸಂಬಳ್ಳಿ ಚಂಗಲ್ ರಾಯರೆಡ್ಡಿ, KC ರೆಡ್ಡಿಯವರು, ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ದೇವರಾಜ್ ಎಲ್ಲ ಬಹಳ ಅದ್ಭುತವಾಗಿ ನಾವೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಈಗಲೂ ಸಿದ್ದರಾಮಯ್ಯನೇ ಕೊನೆ ಕೊಂಡಿ, ಸಿದ್ದರಾಮಯ್ಯ ಮುಗಿತು. ಇನ್ನೆಲ್ಲ ಅದೇನೇನಾಗುತ್ತೆ ಈ ರಾಜ್ಯದಲ್ಲಿ, ಏನೇನಾಗುತ್ತೋ, ಯಾರ್ಯಾರು ಬರ್ತಾರೋ, ಯಾವ ರೀತಿ ಸಂವಿಧಾನದ ಪರವಾಗಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಣ್ಣೀರಿನ ಕಥೆ ಆಗ್ಬೋದು. ಎಚ್ಚರ ಆಗಬೇಕಾಗತ್ತೆ, ಎಚ್ಚರ ವಹಿಸ್ತಾ ಇದ್ರೆ. ಇದು ಒಂದು ಕಡೆ, ಮತ್ತು ಇದು ಒಂದು ಕಡೆ ಜಾತಿ, ಮತ್ತೊಂದು ಕಡೆ ಪರಭಾಷೆಯವ್ರ ದಾಳಿ, ಇನ್ನೊಂದು ಕಡೆ ಮಾದಕ ವಸ್ತುಗಳು. ಏನು ಹೊಲಸು ಮಾದಕ ವಸ್ತುಗಳು ಬೀದಿಲಿ ಹರಾಜ್, ಇನ್ನ ಇದು ಅತ್ಯಾಚಾರಗಳು ಇದು ಸಿಕ್ಕಾಬಿಟ್ಟು ನಡೀತಾ ಇದೆ. ಬೇಡ ಇದು ಈ ಥರ. ಈ ನಮ್ಮ ರಾಜ್ಯಕ್ಕೆ ಮೊದಲು, ಆಮೇಲೆ ಶಾಸನಸಭೆಯಲ್ಲಿ ಒಬ್ಬರಾದರೂ ಗಂಭೀರವಾಗಿ ರಾಜ್ಯದ ಬಗ್ಗೆ ಆಗಲಿ ಯಾವ ಚರ್ಚೆ ಇಲ್ಲ. ಅವರು ಮೊನ್ನೆ ಚರ್ಚೆ ಮಾಡ್ತಾರೆ, ಏನ್ರಿ ಅದು ಮಿನಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡ್ತಾರೆ. ಎಲ್ಲಾರು ಉಂಟೆ ಇದು? ನಮ್ಮ ಶಾಸಕರುಗಳಿಗೆ ಹನಿ ಟ್ರ್ಯಾಪ್ ಅದೇನು ದೊಡ್ಡದಾಗೋಯ್ತು? ಇದ್ರೆ ನಿಮ್ಮ ಮನೆಯಲ್ಲಿ ತೀರ್ಮಾನ ತಗೊಳ್ಳಿ. ಶಾಸನ ಸಭೆಯಲ್ಲಿ
ಹನಿ ಟ್ರ್ಯಾಪ್ ಚರ್ಚೆ ಮಾಡುವ ಪರಿಸ್ಥಿತಿ ಬಂದರೆ ಇನ್ನು ಆ ಶಾಸನಸಭೆಯ ಗಾಂಭೀರ್ಯ, ಗೌರವ, ಘನತೆ ಹೊರಟೋಗಿದೆ. ವಿಧಾನ ಪರಿಷತ್ ಇವತ್ತದು ಬಹಳ ಎತ್ತರವಾದಂಥದ್ದು. ವಿಧಾನ ಪರಿಷತ್ ಎಂತೆಂಥ ಮಹಾಮಹಿಮರಿದ್ರು. ನಿಮ್ಗೆ ಹೇಳ್ತೀರಿ, ವಿಧಾನಸಭೆಯಲ್ಲಿ ಇಲ್ಲಿ ಶಂಕರೇಗೌಡರು ಬಹಳ ಅದ್ಭುತವಾದ ವ್ಯಕ್ತಿ. ಅದಾದ ಮೇಲೆ ಬಂದು ಮಹಾದೇಗೌಡರು ಈ ಥರ ಚಿಂತನೆ ಮಾಡಿದಾಗ ನೀವು ಪಾರ್ಲಿಮೆಂಟ್ಗೆ ಶಿವನಂಜಪ್ಪ ಆ ಕಾಲದಲ್ಲಿ ಎಂತೆಂಥ ಮಹನೀಯರುಗಳಿದ್ರು. ಏನು ನನಗೆ ನೋಡ್ತಾ ಇದ್ದೀನಿ, ಬಹಳ ನೋವಾಗ್ತಾ ಇದೆ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯೇ ಹಾಳಾಗ್ತಾ ಇದೆ. ಶಾಸನ ಸಭೆಗಳು ತನ್ನ ಗಾಂಭೀರ್ಯ ಕಳ್ಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಎಂತೆಂಥವರು, ಯಾರ್ಯಾರೋ ವ್ಯಾಪಾರಿಗಳು, ಎಲ್ಲ ಸೈಟ್ ಮಾರೋರು, ನಿವೇಶನ ಹಂಚೋರು, ಇದು ನೀವು ನಾಮಕರಣ ಮಾಡಿ ಅಂತಂದರೆ ಯಾರಾದರೂ ಮೇಧಾವಿಗಳನ್ನು ನಾಮಕರಣ ಮಾಡಿ. ಒಬ್ಬರು ವಿಧಾನ ಪರಿಷತ್ನಲ್ಲಿ ಅದ್ಭುತವಾಗಿ ಮಾತಾಡ್ತಕ್ಕಂಥ ಒಬ್ಬರಿಲ್ಲ ಇವತ್ತು. ಎಲ್ಲರೂ ದುಡ್ಡು ಕೊಟ್ಟು ಬಂದಿರತಕ್ಕಂಥವ್ರು. ಪ್ರತಿಯೊಬ್ಬರು ಓಟ್ಗೆ ಪದವೀಧರ ಕ್ಷೇತ್ರ ದುಡ್ಡು, ಉಪಾಧ್ಯಾಯರ ಕ್ಷೇತ್ರ ದುಡ್ಡು, ಸ್ಥಳೀಯ ಸಂಸ್ಥೆ ಕ್ಷೇತ್ರ ದುಡ್ಡು, ಎಲ್ಲ ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದಾರೆ. ಎಂತೆಂಥ ಮಹಾಮಹಿಮರು ಇದ್ರು ಅಂತ ಹೇಳಿದ್ರೆ ಅಲ್ಲಿ ಅವರೆಲ್ಲರೂ ಇವತ್ಯಾರು ವಿಧಾನ ಪರಿಷತ್ನೆಲ್ಲ. ಈಗ 4 ನಾಮಕರಣ ಇದೆ. ಈ 4 ನಾಮಕರಣನು ಅವ್ರ ಪಾರ್ಟಿಲಿ 200 ಜನ ಇದ್ದಾರಂತೆ. ಅವ್ರ ಪಾರ್ಟಿನಲ್ಲಿ ಆ 200 ಜನಕ್ಕೆ ಯಾರಿಗಾರೋ ಒಬ್ಬರಿಗೆ ಹಂಚ್ಕೊಳ್ತಾರೆ. ನಾನು ಅನೇಕ ಸಾರಿ ಹೇಳಿದ್ದೀನಿ, ನೀವು ಯಾರನ್ನಾದರೂ ಮಾಡಿ, ಸ್ವಲ್ಪ ಎತ್ತರವಾದವರು, ತಿಳುವಳಿಕೆ ಇರ್ತಕ್ಕಂಥವ್ರು, ಹಿರಿಯರು, ಚಿಂತನೆ ಇರ್ತಕ್ಕಂಥವ್ರು, ಶಾಸನ ಸಭೆಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಮಾಡಿ ಅಂತ ಅವ್ರು ಮಾಡೋದಿಲ್ಲ. ಇದು ವ್ಯಾಪಾರನೂ ಆಗುತ್ತೆ, ಜಾತಿವಾರು ಆಗುತ್ತೆ, ಯಾರು ಬೇಕಾದ್ರೂ ಅವರು ತಗೊಳ್ತಕ್ಕಂಥದ್ದು ವಿಧಾನ ಪರಿಷತ್ತು. ವಿಧಾನಸಭೆಯಲ್ಲಿ ನಿಮಗೆ ನಾನು ಆಗಲೇ ಹೇಳ್ದಂಗೆ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡಿದ್ರಿ. ನೀವು ಈ ರಾಜ್ಯದ ಬಗ್ಗೆ ಪ್ರಾಮಾಣಿಕ ಚರ್ಚೆ ಮಾಡಿದ್ರ? ಇಲ್ಲ. ಬೆಳಗಾವಿಲೂ ಚರ್ಚೆ ಮಾಡಲಿಲ್ಲ, ಇಲ್ಲೂ ಚರ್ಚೆ ಮಾಡಲಿಲ್ಲ. ಏನಿದು ಈ ಥರ ಆದರೆ ವಿಧಾನಸಭೆ ಈ ಮಟ್ಟಿಗೆ ತಿಳಿದ್ರೆ ಕಷ್ಟ. ಈಗ ನಾವೆಲ್ಲ ಇದ್ದೋ, ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡಿದ್ದೀರಿ. ಬಿಕಾಸ್ ನಾನು ನಿಮ್ಗೆ ಹೇಳೋದಾದ್ರೆ 1967 ಫಸ್ಟ್ ಅಸೆಂಬ್ಲಿ ಮೆಂಬರ್ ನಾನು. 1067 ನೀವು ಹುಟ್ಟಿದ್ರು ಇಲ್ಲ ಗೊತ್ತಿಲ್ಲ, ಬಹಳ ಜನ. 1067 ನಾನು ಮೊದಲ ಅಸೆಂಬ್ಲಿ ಮೆಂಬರ್. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ. ನಾನು ಬೆಂಗಳೂರು ಚಿಕ್ಕಪೇಟೆಯಿಂದ ನಾನು ಗೆದ್ದಿದ್ದು. ಆ ಕಾಲದಲ್ಲಿ ಎಂತೆಂಥವ್ರು ನಮ್ಮಲ್ಲಿ ಎಸ್ ಶಿವಪ್ಪ ಅಂತಿದ್ರು, ಈ ಕಡೆ ನಿಜಲಿಂಗಪ್ಪನವರಿದ್ರು, ಎಂ.ವಿ. ರಾಮರಾವ್ ಗೃಹ ಮಂತ್ರಿ. ನಿಮ್ಗೆ ಹೇಳಿದ ಆ ಕಾಲದಲ್ಲಿ ಮಧುಗಿರಿ ಪ್ರಕರಣ, ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ. ಸಮಗ್ರವಾಗಿ ಚರ್ಚೆ ಸದನದಲ್ಲಿ ಅದ್ಭುತವಾಗಿ ಚರ್ಚೆ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಇರ್ತಾರೆ, ನಿಜಲಿಂಗಪ್ಪ ಮುಖ್ಯಮಂತ್ರಿ ಇರ್ತಾರೆ, ಮಂತ್ರಿಗಳಿರ್ತಾರೆ. ನಡೆಯುವಾಗ ಕೊನೆಯ ಮಾತು ಭಾಷಣ ಶಾಂತವೇರಿ ಗೋಪಾಲಗೌಡರು ಅವ್ರು ಹೇಳ್ತಾರೆ, ಮಾನ್ಯ ಗೃಹ ಮಂತ್ರಿಯವರೇ, ಇದು ಈ ಥರ ಅತ್ಯಾಚಾರ ನಮ್ಮ ಮನೆ ಹೆಣ್ಣು ಮಗಳ ಮೇಲೆ ಆಗಿದ್ರ ಗತಿ ಏನು ಅಂತ. ಇದು ಇಷ್ಟು ಹೇಳ್ತೀನಿ, ಕೂತ್ಕೊಳ್ತಾರೆ, ಉತ್ತರ ಕೊಡಕ್ಕೆ ನಿಲ್ತಾರೆ ಎಂ.ವಿ. ರಾಮರಾವ್ ಹೇಳ್ತಾರೆ, ಇಡೀ ಸದನದಲ್ಲಿ ತಮ್ಮೆಲ್ಲರ ಭಾಷಣ ಕೇಳಿದೆ, ನಿಜಕ್ಕೂ ನನಗೆ ನೋವಾಗಿದೆ, ಕಣ್ಣೀರಾಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಇದಕ್ಕೆ ನನ್ನ ಇಲಾಖೆ ಕಾರಣ, ನಾನು ಕಾರಣ. ತಮಗೆ ಈ ಸದನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಸದನದಲ್ಲೇ ಬರೆದು ಅಲ್ಲೇ ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿಗಳು ಕೊಟ್ಬಿಡ್ತಾರೆ. ಮುಖ್ಯಮಂತ್ರಿಗಳು ನೀವು ಹಿರಿಯ ಅಂತ ಹೇಳಕ್ ಹೋಗಲ್ಲ, ಇರಬೇಕು ನೀವು, ಅದು ಪ್ರಶ್ನೆನೇ ಇಲ್ಲ. ಬೇಷ್ ರಾಮರಾವ್ ಅಂತ ಹೇಳ್ತಾರೆ, ರಾಜೀನಾಮೆಯನ್ನು ಗವರ್ನರ್ ಕಳಿಸ್ತಾರೆ. ಅದೆಂದು ಆ ಕಾಲ. ಆವಾಗ ಇದ್ದ ಕಾಲ ಏನು. ಈಗ ಸಾಮಾನ್ಯವಾಗಿ ಜಾಸ್ತಿ ಜನ ಇರೋ ಕಡೆ ಈ ಥರ ಆಗುತ್ತೆ. ಹಿಂಗಂದ್ಬಿಟ್ಟಂಗೆ ಹೋಗ್ಬಿಟ್ಟು ನಮ್ಮ ಗತಿ ಏನು ಇದು ಈ ಥರ ಆಗ್ಬಿಟ್ಟಿದೆ. ಭಾಳ ಈ ಎಲ್ಲಿ ಅಲ್ಲಿ ಅವರೆಲ್ಲಿ ಇವರೆಲ್ಲಿ ಆ ಶಾಸನ ಸಭೆಯಲ್ಲಿ ನನಗೆ ಅದೊಂದೇ 67ರಲ್ಲಿ ನಾನು
64ರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಟರ್, 67ರಲ್ಲಿ ನಾನು 25 ವರ್ಷ ನಾನು ಅಸೆಂಬ್ಲಿ ಮೆಂಬರ್. ಅದೊಂದು ಹೆಗ್ಗಳಿಕೆ. ಏನು ನಿರಂತರವಾಗಿ ಎಷ್ಟು ಚಳುವಳಿಗಳು, ಎಷ್ಟು ಜೈಲು, ಎಷ್ಟು ಹೋರಾಟಗಳು, ಒಂಥರ ನಿರಂತರವಾಗಿ ಇದು ನಡ್ಕೊಂಡು ಬಂದಿದೆ. ಇದು ನಿಜಕ್ಕೂ ನನಗೆ ಅದ್ಭುತವಾಗಿ ಸಂತೋಷ. ಸ್ವಲ್ಪ ಬದಲಾವಣೆ ಆಗಿದ್ರು ನಾನು ಏನು ಬೇಕಾದ್ರೂ ಆಗ್ಬೋದಾಗಿತ್ತು, ಆ ಪ್ರಶ್ನೆಗೆ ಹೋಗಲಿಲ್ಲ. ಅದ್ಭುತವಾಗಿ ಕರ್ನಾಟಕದ ಬಗ್ಗೆ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಶಾಸನ ಸಭೆಗಳು ಬದಲಾವಣೆ ಆಗಬೇಕು, ಪ್ರಾಮಾಣಿಕವಾಗಬೇಕು. ಇದು ಭಾಳ ಗಂಭೀರವಾಗಿ ಆಗಬೇಕಾದಂಥ ಪರಿಸ್ಥಿತಿ. ಹೇಳಿ.